ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಡೋರಿಗೆ ಆಗಿರ್ತದೆ. ಸೊ ಎಲ್ಲ ಹುಡುಗರು ಏನಪ್ಪ ಅಂದರೆ ಈಗ ಚಾಯ್ಸ್ 1 ಕೊಟ್ಬಿಟ್ಟು ಎಲ್ಲರೂ ಕೂಡ ವರ್ಕೌಟ್ ಮಾಡಿದ್ರೆ ಏನೆಲ್ಲ ಮಾಡಬೇಕು ಅಂತ ಡೀಟೇಲ್ ಆಗಿ ಒಂದು ಲೈವ್ ಸೆಷನ್ ಮತ್ತು ವೀಡಿಯೋಸ್ ಕೂಡ ಮಾಡಿದ್ದೀನಿ. ಈಗಾಗಲೇ ಯಾರೆಲ್ಲ ನೋಡಿಲ್ಲ ನೋಡ್ಕೋರಿ. ಆ್ಯಂಡ್ ನಾಳೆನೂ ಕೂಡ ನಿಮ್ಗೆ ಏನೇನೆಲ್ಲ ಮಾಡೋಕ್ಕಂತ ಹೇಳ್ತೀನಿ. ಆ್ಯಂಡ್ ಇವಾಗ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಡೋರಿಗೆ ಒಂದು ಸ್ವಲ್ಪ ನಿಮಗೆ ಇಂಪಾರ್ಟೆನ್ಸ್ ಹೇಳ್ತೀನಿ. ಸ್ವಲ್ಪ ಏನೇನೆಲ್ಲ ಹೇಳ್ತೀನಿ. ಈಗ ಈ ಒಂದು ಸ್ಟೂಡೆಂಟ್ಸಿಗೆ ಚಾಯ್ಸ್ 2 ಕೊಟ್ಟಿದ್ದ. ಓಕೆ, ಚಾಯ್ಸ್ 2 ಕೊಟ್ಟಿದ್ದ ಸಿಂಪಲ್ ಆಗಿ ಏನಿಲ್ಲ, ಈ ರೀತಿ ನೀವು ಕೂಡ ಆಪ್ಷನ್ ಎಂಟ್ರಿ ಅನ್ನೋಕ್ಕಿಂತ ಈ ರೀತಿ ಪೇಜ್ ಓಪನ್ ಆಗಬೇಕು. ಇಟ್ ಮೀನ್ಸ್ ಇಲ್ಲಿ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಅಲಾಟ್ಮೆಂಟು ಅಕೌಂಟ್ ಸೆಟ್ಟಿಂಗ್ ಅಂತ ಬರ್ತದೆ. ನಿಮ್ಮ ವರ್ಕೌಟ್ ಇರೋದು ಈಗ ಸದ್ಯಕ್ಕೆ ಅಡ್ಮಿಷನ್ ಅಂತ ಕಾಣಿಸ್ತಿದೆ. ಇಲ್ಲಿ ಅಷ್ಟೇ ವರ್ಕ್ ಇದೆ. ಅಡ್ಮಿಷನಲ್ಲಿ ಒಂದು ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಂದಿದೆ. ಫಾರ್ ಎಕ್ಸಾಂಪಲ್ ಅಲಾಟ್ಮೆಂಟ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ನಿಮ್ಮ ಸೀಟ್ ಬರುತ್ತೆ ಈ ರೀತಿ. ಓಕೆ, ಈ ಒಂದು ಸ್ಟೂಡೆಂಟ್ಸ್ ನೋಡ್ತಿರ್ಬೋದು. ಈ ಒಂದು ಸ್ಟೂಡೆಂಟ್ಸ್ ಎಸ್ ಸಿ ಕ್ಯಾಟಗರಿ ಇದ್ದಾನೆ. ಸೊ ಹಂಗಾಗ್ಬಿಟ್ಟು ಕಾಲೇಜ್ ಸಿಕ್ಕಿದ್ದು 33ನೇದು. ಸೊ ಹಂಗಾಗ್ಬಿಟ್ಟು ಇಂಜಿನಿಯರಿಂಗು ಇಂಜಿನಿಯರಿಂಗ್ ಸಿಕ್ಕಿದೆ. ಆ್ಯಂಡ್ 750 ರೂಪೀಸ್ ಇದೆ. ಓಕೆ, 750 ರೂಪೀಸ್ ಇದೆ. ನಾನೀಗ ಬ್ಯಾಕ್ ಟು ಹೋಮ್ ಕೊಡ್ತೀನಿ. ಬ್ಯಾಕ್ ಟು ಹೋಮ್ ಕೊಟ್ಟಾಗ ಈ ಒಂದು ಸ್ಟೂಡೆಂಟ್ಸ್ ಏನು ಮಾಡಿದಾನೆ ಅಂತಂದರೆ ಚಾಯ್ಸ್ ಎಂಟ್ರಿ ಕ್ಲಿಕ್ ಮಾಡ್ಕೊಂತಂದರೆ ಈಗಾಗಲೇ ಚಾಯ್ಸ್ 2 ಅನ್ನೋ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಓಕೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತಂದರೆ ಈ ರೀತಿ ಬರುತ್ತೆ. ಓಕೆ, ಇಲ್ಲಿ ತೋರಿಸುತ್ತೆ. ಓಕೆ, ದ ಚಾಯ್ಸ್ 2 ಒನ್ಸ್ ಸಬ್ಮಿಟೆಡ್ ಈಸ್ ಫೈನಲ್. ಒಂದು ಸರ್ತಿ ನೀವು ಫೈನಲ್ ಆಗಿ ಅಂದರೆ ಸಬ್ಮಿಟ್ ಮಾಡಿಬಿಟ್ರೆ ಅಂದರೆ ಅದೇ ಫೈನಲ್ ಆಗಿರ್ತದೆ. ಈಗ ಚಾಯ್ಸ್ 2 ಕೊಟ್ಟಿದ್ದಾನೆ. ಸರಿ, ಇವಾಗ ನೆಕ್ಸ್ಟ್ ಈ ಒಂದು ಸ್ಟೂಡೆಂಟ್ಸ್ ನಿಮ್ಮ ಕನ್ಫರ್ಮೇಷನ್ ಓಕೆ, ಮನೇಲಿ ಒಂದು ಸಮಾಧಾನ ಮಾಡಬೇಕಲ್ವ, ಏನಾದರೂ ಒಂದು PDF ತೋರಿಸ್ಬೇಕಂತ ನೀವು ಇತ್ತಂದರೆ ಲೈಕ್ ಇಲ್ಲಿ ಒಂದು ಚಾಯ್ಸ್ ಎಂಟ್ರಿ ಒಂದು ಪ್ರಿಂಟ್ ಅಂತ ಬರ್ತದೆ. ನೀವು ಪ್ರಿಂಟ್ ಔಟ್ ಅಂತಂದರೆ ಈ ರೀತಿ ತೊಗೊಂತಂದರೆ ಚಾಯ್ಸ್ 2 ಕೊಟ್ಟವ್ರಿಗೆ ಈ ರೀತಿ ಒಂದು PDF ಬರ್ತದೆ. ಇದನ್ನ ತೋರಿಸ್ಕೊರಿ. ಓಕೆ, ಇಲ್ಲಿ ಎಲ್ಲ ಸ್ವಲ್ಪ ಕೊಟ್ಟಿರ್ತಾರೆ ನಿಮಗೆ, ಬೇಕಾದ್ರೆ ನೋಡ್ಕೊರಿ. ಅಂತಂದರೆ ಚಾಯ್ಸ್ 2 ಕೊಡೋರು ಏನೇನೆಲ್ಲ ಮಾಡ್ಬೋದು ಅಂತಂದು ಈ ಒಂದು PDF ಅಲ್ಲಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ಹೈಯರ್ ಆರ್ಡರ್ ಆಪ್ಷನ್ಸ್. ಹೌಎವರ್ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಬೀನ್ ಅಲಾಟೆಡ್ UG NEET seat in medical, dental, Ayush should pay the prescribed fees for the seat allotted in the first round. Okay, candidate who has been allotted seat under UGCT courses like engineering, architecture, pharma sciences, veterinary, BSc nursing, B Pharma, pharmacy, yoga and naturopathy etc. need not pay the fees for the seat allotted in the first round. ಆ್ಯಂಡ್ ಸ್ವಲ್ಪ ನೀವು ತಿಳ್ಕೊಬೇಕು, ಮೆಡಿಕಲ್, ಡೆಂಟು, ಆಯುಷ್ ಕೋರ್ಸ್ಗಳಿಗೆ ನೀವೇನಾದ್ರು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂದರೆ ಸ್ವಲ್ಪ ದುಡ್ಡು ಪೇ ಮಾಡಬೇಕಾಗಿರ್ತದೆ. ಆ್ಯಂಡ್ ಅದರ್ವೈಸ್ ನೀವೇನಾದರೂ ಈಗ CET ಬರುವಂಥ ಕೋರ್ಸಸ್ಗಳಿಗೆ ಏನಾದರೂ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಯಾವುದೇ ರೀತಿ ದುಡ್ಡು ಪೇ ಮಾಡೋಂಗಿರಲ್ಲ. ಆ್ಯಂಡ್ ಈ ಚಾಯ್ಸ್ 2 ಕೊಟ್ಟಿರೋಂಥ ಅರ್ಥ ಏನಪ್ಪ ಅಂದರೆ ನೀವು ಸಿಕ್ಕಿರುವಂಥ ಕಾಲೇಜ್ ಎಷ್ಟನೇ ಪ್ರಯಾರಿಟಿ ಸಿಕ್ಕಿದೆ ನೋಡಿರಿ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ ಏನಪ್ಪ ಅಂದರೆ 33ನೇ ಸಿಕ್ಕಿದೆ. ಓಕೆ, ಇಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಇನ್ನೊಂದು ಟೈಮ್ ತೋರಿಸ್ತೀನಿ ಬೇಕಾದ್ರೆ ನಮಗೆ. ಓಕೆ, ಇಲ್ಲಿ 33ನೇ ಸಿಕ್ಕಿದೆ ಅಂತಂದರೆ ಈ 34ರಿಂದ ಕೆಳಗಡೆ ಇರುವಂಥ ಕಾಲೇಜ್ ಡಿಲೇಟ್ ಆಗ್ತದೆ. 33 ಮೇಲ್ಗಡೆ ಇರುವಂಥ ಕಾಲೇಜ್ ಮಾತ್ರ ಇರ್ತವೆ. ನಾ ಈ ಒಂದು ಸ್ಟೂಡೆಂಟ್ಸಿಗೆ ಬೆಟರ್ ಅಂತಂದು ಕೇಳ್ದೆ. ಅಣ್ಣ ನನಗೆ 33ನೇ ಸಿಕ್ಕಿದೆ ಅಲ್ಲ, ಇದು ಬೆಟರ್ ಇದೆ, ನಾನು ಹೋಗ್ತೀನಿ, ಬಟ್ ನನಗೆ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಸದ್ಯಕ್ಕೆ 2 ದಿನದಲ್ಲಿ. ಸೊ ಹಂಗಾಗಿಬಿಟ್ಟು ನಾನು ಚಾಯ್ಸ್ 2 ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸ್ವಲ್ಪ ಕೆಲವೊಂದು ಸ್ಟೂಡೆಂಟ್ ಏನಿರ್ತಾರೆ ಅಂತಂದರೆ ದುಡ್ಡು ಅಡ್ಜಸ್ಟ್ ಆಗಿರಲ್ಲ. ಸೊ ಹಂಗಾಗಿಬಿಟ್ಟು ಚಾಯ್ಸ್ 2 ಕೊಡೋಣ ಅನ್ಕೊಂಡಿರ್ತಾರೆ, ಕೊಡ್ರಿ ಬೆಟರ್. ಆ್ಯಂಡ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಹೇಳ್ದೆ, ಅಣ್ಣ ನನಗೆ 1-2 ಕಾಲೇಜ್ ಬೇಕಿದ್ದಿಲ್ಲ ಮೇಲೆ. ಅದು ಫಾರ್ ಎಕ್ಸಾಂಪಲ್ ಅವನಿಗೆ 27 ಮತ್ತು 29 ಕಾಲೇಜ್ ಬೇಡ ಅಂತೆ. ಸೊ ಹಂಗಾಗಿಬಿಟ್ಟು ಏನು ಮಾಡ್ಬೇಕಂತ ಕೇಳ್ದೆ, ನೀವು ಚಾಯ್ಸ್ 2 ಕೊಟ್ಟರೆ ಕಾಲೇಜ್ ಡಿಲೇಟ್ ಮಾಡ್ಬೋದು. ಓಕೆ, ಆ್ಯಡ್ ಮಾಡೋಕ್ಕೆ ಬರಲ್ಲ, ಬಟ್ ಡಿಲೇಟ್ ಮಾಡೋಕ್ಕಂದ್ರೆ ಬಂದೇ ಬರುತ್ತೆ. ಸೊ ಹಂಗಾಗಿಬಿಟ್ಟು ಅವ್ನು 27, 29 ಬೇಡವಲ್ಲ ಡಿಲೇಟ್ ಮಾಡ್ಕೊಂಡ್ಬಿಡ್ತಾನೆ. ಸೊ ಆಟೋಮೆಟಿಕ್ ಏನಪ್ಪ ಅಂದರೆ ಈಗ ಸಿಕ್ಕಿರೋ ಕಾಲೇಜ್ ಇದ್ದೇ ಇರ್ತದೆ. ಅವ್ನು ಬೇಕಾಗಿರೋ ಕಾಲೇಜ್ ಮಾತ್ರ ಇಟ್ಕೊತಾನೆ. ಆಟೋಮೆಟಿಕ್ಕಾಗಿ ಮೇಲ್ಗಡೆ ಕಾಲೇಜು ಅವನಿಗೆ ಓಕೆ ಬಂದರೆ ಸ್ಯಾಟಿಸ್ಫೈಡ್ ಇದ್ದೇ ಇರ್ತದೆ. ಓಕೆ, ಯಾಕಂದರೆ ಪ್ರಿಯಾರಿಟಿ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಸೊ ಹಂಗಾಗಿಬಿಟ್ಟು ಮೇಲ್ಗಡೆ ಕಾಲೇಜ್ ಯಾವ್ದು ಇರ್ತದೋ ಅದು ಸಿಕ್ಕರೆ ಹೋಗ್ತಾನೆ. ಅದರಲ್ಲಿ 2 ಕಾಲೇಜ್ ಆದರೂ ಡಿಲೇಟ್ ಮಾಡ್ಕೊಂತಾರೆ, ಅದಂತೂ ಅಲರ್ಟ್ ಆಗಲ್ಲ. 2 ಕಾಲೇಜ್ ಡಿಲೇಟ್ ಮಾಡ್ತಾನೆ ಅಂತಂದರೆ ಸಿಗೋದಿಲ್ಲ. ಯಾವುದೂ ಕೂಡ ಸಿಗದೆ ಹೋದಾಗ ಆಟೋಮೆಟಿಕ್ ವಾಪಸ್ ಇದೇ ಕಾಲೇಜ್ ಸಿಗುತ್ತೆ. ಅಣ್ಣ ನಂಗೆ ವಾಪಸ್ ಇದೇ ಕಾಲೇಜ್ ಸಿಕ್ಕರೂ ಚಿಂತೆ ಇಲ್ಲ, ಬಟ್ ನಂಗೆ ದುಡ್ಡು ಸದ್ಯಕ್ಕೆ ಅಡ್ಜಸ್ಟ್ ಆಗಿಲ್ಲ. ಸೊ ಹಂಗಾಗಿಬಿಟ್ಟು ಚಾಯ್ಸ್ 2 ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಯಾವ ರೀತಿ ಕೊಡಬಹುದು. ಬಟ್ ಬೆಟರ್ ಏನಪ್ಪ ಅಂದರೆ ನೀವು ದುಡ್ಡು ಎಲ್ಲಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡ್ಮಿಷನ್ ಮಾಡಿಸ್ಕೊಂತಂದ್ರೆ ಮಾಡಿಸ್ಕೋಬೋದು. ಅವಸರ ಬೇಡ, ನಾನು ಇನ್ನೂ ಕೂಡ ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಣ, ನಾನು ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಗಲಿ ಅನ್ನೋದು ಇತ್ತಂದರೆ ನೀವು ಕೂಡ ಚಾಯ್ಸ್ 2 ಕೊಡ್ರಿ. ಆ್ಯಂಡ್ ಚಾಯ್ಸ್ 3 ಕೊಡೋರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಈಗ ನಾನು. ಓಕೆ, ಚಾಯ್ಸ್ 3 ಕೊಟ್ಟವ್ರಿಗೆ ನೋಡ್ರಿ ನಿಮ್ದು ಏನು ಕೂಡ ಕೆಲಸ ಇರಲ್ಲ ಈಗ. ಓಕೆ, ಚಾಯ್ಸ್ 3 ಕೊಡೋರಿಗೆ ಡೈರೆಕ್ಟಾಗಿ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ಗೆ ಹೋಗ್ತಾರೆ. ಓಕೆ, ನಿಮ್ಗೆ ಎಲ್ಲ ಕಾಲೇಜಸ್ಸು ಶೋ ಆಗ್ತವೆ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ ಓಕೆ ಈಗ ಅಲಾಟ್ಮೆಂಟ್ ರಿಸಲ್ಟ್ ಅಂತ ನೋಡಿದ್ವಿ ನೋಡ್ರಿ. ಓಕೆ, ಈ ಒಂದು ಸ್ಟೂಡೆಂಟ್ಸು 33ದು ಕೆಳಗಡೆ ಇರುವಂಥದ್ದು ಕಾಲೇಜಸ್ ಯಾವ ತೋರಿಸಲ್ಲ. ಓಕೆ, ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಯಾವಾಗ ಬಿಡ್ತಾರೆ, ಫಸ್ಟ್ ರೌಂಡ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಿಮ್ಮದು ಪ್ರೊಸೆಸ್ ಮುಗಿದಾದ ತಕ್ಷಣ. ಓಕೆ, ಅಂತಂದರೆ ಅಡ್ಮಿಷನ್ ಲಾಸ್ಟ್ ಡೇಟ್ ಯಾವಾಗ ನೋಡ್ರಿ ಅದು ಮುಗಿದ ತಕ್ಷಣ ವಾಪಸ್ ಇನ್ನೊಂದು ಶೆಡ್ಯೂಲ್ ಬಿಡ್ತಾರೆ ಸೆಕೆಂಡ್ ರೌಂಡ್ದು. ಅವಾಗ ಏನಪ್ಪ ಆಗುತ್ತೆ ಅಂತಂದರೆ ಈ ಚಾಯ್ಸ್ 2 ಕೊಟ್ಟವರಿಗೆ 33 ಸಿಕ್ಕಿದೆ 7 ಸ್ಟೂಡೆಂಟ್ಸ್ ಅಂತಂದರೆ 33 ಕೆಳಗಡೆ ಇರೋದು ಯಾವುದೂ ಕೂಡ ಕಾಲೇಜಸ್ಸೇ ಶೋ ಆಗಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅಷ್ಟು 33 ಮೇಲ್ಗಡೆ ಇರೋದೆಲ್ಲ ಕೂಡ ಶೋ ಆಗ್ತವೆ. ಅದರಲ್ಲಿ ಏನಾದರೂ ಡಿಲೇಟ್ ಮಾಡಿಫೈ ಮಾಡ್ಕೋಬೋದು. ಬಟ್ ಚಾಯ್ಸ್ 3 ಕೊಟ್ಟವ್ರಿಗೆ ಏನಾಗುತ್ತೆ ಅಂತಂದರೆ ಈ 33ನೇ ಕಾಲೇಜ್ ಸಿಕ್ಕಿರೋದು ಅದು ಕೂಡ ಒಂದು ಅಂದರೆ ಸ್ವಲ್ಪ ಕಲರ್ ಆಗಿ ತೋರಿಸುತ್ತೆ. ಬಟ್ ರಿಮೈನಿಂಗ್ ಎಲ್ಲನೂ ಕೂಡ ಕಾಲೇಜಸ್ ಇರ್ತವೆ ನೋಡ್ರಿ ಕೆಳಗಡೆ ಇರೋದು, ಅದನ್ನು ಕೂಡ ತೋರಿಸ್ತಿರ್ತದೆ. ಅವಾಗ ಕೆಳಗದ ಮೇಲಿದ ಕೆಳಗೆ ಎಲ್ಲನೂ ಕೂಡ ಮಾಡ್ಬೋದು. ಬಟ್ ಕಾಲೇಜಸ್ ಅಂದರೂ ಆ್ಯಡ್ ಮಾಡೋಕ್ಕಂದ್ರೂ ಬರಲ್ಲ, ನೆನ್ಪಿಟ್ಕೋಬೇಕು. ಓಕೆ, ನೀವೇನು ಮಾಡ್ಬೇಕಪ್ಪ ಅಂತಂದರೆ ಈಗ ಏನಿಲ್ಲ, ಸಿಂಪಲಾಗಿ ಸೆಕೆಂಡ್ ಎಲ್ಲನೂ ಕೂಡ ಅಂದರೆ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮುಗಿಬೇಕು. ಅವಾಗ ಸೆಕೆಂಡ್ ರೌಂಡ್ ಬಿಡ್ತಾರೆ. ಅವಾಗ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಬಿಟ್ಟ ತಕ್ಷಣ ನೀವೇನಾದರೂ ಚೇಂಜಸ್ ಮಾಡ್ಕೊಳ್ಳೋದನ್ನ ಮಾಡ್ಕೋರಿ.
ಆ್ಯಂಡ್ ಸಾಧ್ಯದಷ್ಟು ಯಾವ ಕೂಡ ಕಾಲೇಜ್ ಡಿಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಯಾಕಂದರೆ ನಿಮಗೆ ಚಾಯ್ಸ್ 3 ಒಳಗೆ ಕೊಟ್ಟಿರ್ತೀರ ಅಂತಂದರೆ ಕಾಲೇಜ್ ಸಿಗ್ಬೋದು, ಸಿಗದೇ ಇರ್ಬೋದು. ಯಾಕಂದರೆ ಎಲ್ಲರೂ ಕೂಡ ಲೈಕ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿರಿ ಸೆಕೆಂಡ್ ರೌಂಡು ಅಂತಂದರೆ ಎಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಟ್ಟು ಅಂತ ಅಂದ್ಕೊಂಡ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಇರ್ತಾರೆ ಈಗ ಯಾವುದೋ ಒಂದು ಕಾಲೇಜ್ ಬೇಕು ನಿಮಗೆ. ಓಕೆ, ನಿಮಗೆ ಸಿಕ್ಕಿರೋ ಕಾಲೇಜ್ ಬೇಡ ಅಂತಂದರೆ ಡಿಲೇಟ್ ಮಾಡಿದ್ರೆ ವಾಪಸ್ ಚಾಯ್ಸ್ 3 ಇದೆ ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದು ಕಾಲೇಜ್ ಸಿಕ್ಕಿದೆಯೋ ಆ ಕಾಲೇಜ್ ವಾಪಸ್ ಅಂದ್ರೆ ಸೆಕೆಂಡ್ ರೌಂಡಲ್ಲಿ ಸಿಗಲ್ಲ. ಯಾಕಂದರೆ ಆ ಕಾಲೇಜ್ ಚಾಯ್ಸ್ 3 ಕೊಟ್ಟಿದ್ದಾರೆ ಅಂತ ಅರ್ಥ, ಅದು ವಾಪಸ್ ಸಿಗಲ್ಲ, ಆ ಕಾಲೇಜ್ ಡಿಲೇಟ್ ಮಾಡ್ರಿ ಅಂತ ಅರ್ಥ, ಆ ಕಾಲೇಜ್ ಡಿಲೇಟ್ ಆಗುತ್ತೆ. ಬಟ್ ಬೇರೆ ಒಂದು ಕಾಲೇಜ್ ಸಿಗಬೇಕಂತಂದರೆ ಅಲ್ಲಿ ಸೀಟ್ ಖಾಲಿ ಉಳ್ಕೋಬೇಕು. ಈ ಫಸ್ಟ್ ರೌಂಡಲ್ಲಿ ಎಲ್ಲರೂ ಕೂಡ ಸೀಟ್ ಫುಲ್ ಆಗಿಬಿಡ್ತಾವೆ. ಓಕೆ, ಎಲ್ಲರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಫಿಲ್ ಆಗ್ತಾವೆ. ಲೈಕ್ ಒಂದು ಕಾಲೇಜ್ 100 ಸೀಟ್ ಇದೆ ಅಂತ ಅರ್ಥ, ಇದೆ ಅಂತಂದರೆ 100 ಸೀಟು ಕೂಡ ಫಸ್ಟ್ ರೌಂಡಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ರಿಮೈನಿಂಗ್ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಎಲ್ಲರೂ ಕೂಡ 100 ಜನ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ. ಅದರಲ್ಲಿ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ ಅಂತಂದರೆ ಈಗ ಒಂದು 50-60 ಹುಡುಗರು, ಒಂದು 70% ಹುಡುಗರು ಅಡ್ಮಿಷನ್ ಮಾಡಿಸ್ಕೊಂಡ್ರು ಅನ್ಕೊಂಡ್ರೆ ಇನ್ನು 30% ಹುಡುಗರು ಬಿಡ್ತಾರೆ. ಅಂತಂದರೆ 70 ಜನ ಅಡ್ಮಿಷನ್ ಮಾಡಿಸ್ಕೊಂಡ್ರೆ 30 ಹುಡುಗರು ಏನು ಮಾಡ್ತಾರೆ ಅಂತಂದರೆ ಇನ್ನೂ ಕೂಡ ಚೆನ್ನಾಗಿರೋ ಕಾಲೇಜ್ ಸಿಗಬೇಕಂದ್ರೆ ಚಾಯ್ಸ್ 2 ಅಥವಾ ಚಾಯ್ಸ್ 3 ಕೊಡುತ್ತಾರೆ. ಸೊ ಅಂಥ ಟೈಮ್ ಒಳಗೆ ಆ 30 ಸೀಟಲ್ಲಿ ನಿಮಗೂ ಕೂಡ ಒಂದು ಸೀಟ್ ಸಿಗೋ ಚಾನ್ಸಸ್ ಇರ್ತದೆ. ಓಕೆ, ಆ 70 ಸೀಟ್ ಅಂತ ಫಿಲ್ ಆಗಿರ್ತದೆ. ಈ ರೀತಿ ಇರ್ತದೆ ಚಾಯ್ಸ್ ಅಂದರೆ ಸೆಕೆಂಡ್ ರೌಂಡು ಚಾಯ್ಸ್ 3 ಕೊಟ್ಟವ್ರಿಗೆ ಈ ರೀತಿ ಸೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ ಒಂದು 30 ಜನದಲ್ಲಿ ನಿಮಗೆ ಚೆನ್ನಾಗಿರೋ ರ್ಯಾಂಕ್ ಇದ್ದರೆ ಮಾತ್ರ ಸಿಗುತ್ತೆ. ಇಲ್ಲ ನಿಮಗಂತೂ ಚೆನ್ನಾಗಿರೋರು ಕೂಡ ಚಾಯ್ಸ್ 2 ಅಥವಾ 3 ಕೊಡೋ ಬಂದಿದ್ರೆ ನಿಮಗೆ ಸೀಟ್ ಸಿಗಲ್ಲ. ಸೊ ಹಂಗಾಗ್ಬಿಟ್ಟು ಚಾಯ್ಸ್ 3 ಕೊಟ್ಟವರು ಕೂಡ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮೇಷನ್ ಇರಲ್ಲ, ಅದೊಂದು ನೆನ್ಪಿಟ್ಕೋಬೇಕು. ಯಾಕಂದ್ರೆ ಚಾಯ್ಸ್ 3 ಕೊಟ್ಟ ತಕ್ಷಣ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಸೆಕೆಂಡ್ ರೌಂಡ್ ಸಿಗಬೇಕಂತೇನಿಲ್ಲ. ಬಟ್ ನಿಮ್ಗೆ 80% ನಾನು ಹೇಳ್ತೀನಿ ನೋಡ್ರಿ ಸೀಟ್ ಸಿಗುತ್ತೆ. ಯಾಕಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿರೋ ಕಾರಣನೇ ಸೀಟ್ ಸಿಕ್ಕಿರುತ್ತೆ. ನೆಕ್ಸ್ಟ್ ರೌಂಡ್ ಕೂಡ ಚೆನ್ನಾಗಿರೋ ಸಿಕ್ಕೇ ಸಿಗ್ತದೆ, ಯಾಕಂದರೆ ಇನ್ನೂ ಕೂಡ ಕಟ್ ಆಫ್ ದೂರ ಹೋಗುತ್ತೆ. ಓಕೆ ಸರಿ, ಎನಿವೇ ಚಾಯ್ಸ್ 3 ಕೊಟ್ಟವರು ಕೂಡ ನೀವೇನು ಮಾಡೋಂಗಿಲ್ಲ, ವೇಟ್ ಮಾಡಿರಿ, ಆಪ್ಷನಿಟಿ ಬಿಟ್ಟಾಗ ವಾಪಸ್ ಏನಾದರೂ ಮಾಡೋರಂತೆ. ಆ್ಯಂಡ್ ಒಂದು ನೆನ್ಪಿಟ್ಕೋಬೇಕು, ಚಾಯ್ಸ್ 3 ಕೊಡ್ರಿ, ಚಾಯ್ಸ್ 2 ಕೊಡ್ರಿ, ಏನಾದರೂ ಕೊಡ್ರಿ. ನೀವು ಇಲ್ಲಿ ಒಂದು ಮೆನ್ಷನ್ ಮಾಡಿದ್ರು, ಓಕೆ ನೀವು ಮೆಡಿಕಲ್, ಡೆಂಟಲ್, ಆಯುಷ್ ಯಾವ್ದಾದ್ರು ಕೋರ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋಂಗಿತ್ತಂದರೆ ಅದರಲ್ಲಿ ಎಸ್ಪೆಷಲಿ ಮೆಡಿಕಲ್ ಮಾಡೋರಿಗೆ ಕಾಶನ್ ಡಿಪಾಸಿಟ್ ಅಂತ ಮಾಡೋದಿದೆ. ಸೊ ಹಂಗಾಗ್ಬಿಟ್ಟು ಅದನ್ನ ದುಡ್ಡು ಪೇ ಮಾಡಬೇಕಿರ್ತದೆ, ಅದನ್ನು ನೆನ್ಪಿಟ್ಕೋಬೇಕು. ಓಕೆ ಎನಿವೇ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 2 ಕೊಡೋರಿಗೆ ಸ್ವಲ್ಪ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಸಾಧ್ಯ ಆದಷ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ, ಬಾಯ್.